ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಜವಾದ ಬದುಕಿನ ಮಾರ್ಗ. ಈ ಸುಂದರ ರಾತ್ರಿ ಸಮಯದಲ್ಲಿ ಮನಸ್ಸು ಶಾಂತವಾಗಿರುವ ಈ ಕ್ಷಣದಲ್ಲಿ ನಿನ್ನ ಹೃದಯಕ್ಕೆ ಒಂದು ಮಾತು ಹೇಳಬೇಕಾಗಿದೆ. ಜೀವನದಲ್ಲಿ ನಾವು ಬಹಳ ಬಾರಿ ಗೊಂದಲದಲ್ಲಿರುತ್ತೇವೆ. ಯಾವುದು ಸರಿ ಯಾವುದು ತಪ್ಪೆಂಬುದು ತಿಳಿಯದೆ ಮನಸ್ಸು ಕಂಗೆಡುತ್ತದೆ. ಆದರೆ ಸಾಯಿಬಾಬಾ ಸದಾ ಹೇಳುತ್ತಾರೆ, ಶ್ರದ್ಧಾ ಮತ್ತು ಸಬೂರಿ ಇದ್ದರೆ ಜೀವನದಲ್ಲಿ ಯಾವ ಕಷ್ಟವೂ ಶಾಶ್ವತವಲ್ಲ. ನಿನ್ನ ಜೀವನ ಈಗ ಹೇಗೆ ಇರಲಿ, ನಿನ್ನ ಒಳಗಿನ ಆತ್ಮವನ್ನು ಮರೆತು ಹೋಗಬೇಡ. ನೀನು ಯಾರಿಗೂ ಹಾನಿ ಮಾಡದೆ ಬದುಕಬೇಕು. ನಿನ್ನ ಮಾತುಗಳು ಯಾರಿಗಾದರೂ ನೋವು ಕೊಡಬಾರದು. ನಿನ್ನ ನಡವಳಿಕೆ ಯಾರಿಗಾದರೂ ಆಶೀರ್ವಾದವಾಗಬೇಕು. ಬದುಕಿನ ಸತ್ಯ, ಈ ಜಗತ್ತು ತಾತ್ಕಾಲಿಕ. ಇಲ್ಲಿ ಯಾವುದು ಶಾಶ್ವತವಲ್ಲ. ಹಣ ಬರುತ್ತದೆ ಹೋಗುತ್ತದೆ, ಜನ ಬರುತ್ತಾರೆ ಹೋಗುತ್ತಾರೆ, ಆದರೆ ನಿನ್ನ ಕರ್ಮ ಮಾತ್ರ ನಿನ್ನ ಜೊತೆಗೆ ಇರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಮನುಷ್ಯನ ನಿಜವಾದ ಸಂಪತ್ತು ಅವನ ಒಳ್ಳೆಯ ಕರ್ಮಗಳು. ನೀನು ಯಾರಿಗೂ ಮೋಸ ಮಾಡದೆ ಬದುಕಿದರೆ ನಿನ್ನ ಆತ್ಮ ಸದಾ ಶುದ್ಧವಾಗಿರುತ್ತದೆ. ಬೇರೆಯವರನ್ನು ಕೆಡಿಸುವ ಆಲೋಚನೆ ಮಾಡಬೇಡ. ಯಾರಾದರೂ ನಿನ್ನನ್ನು ನೋಯಿಸಿದರೂ ನೀನು ಪ್ರತೀಕಾರಕ್ಕೆ ಹೋಗಬೇಡ. ಏಕೆಂದರೆ ಪ್ರತೀಕಾರದಿಂದ ಶಾಂತಿ ಬರೋದಿಲ್ಲ. ಆತ್ಮಶುದ್ಧತೆ ನಿನ್ನ ಒಳಗಿನ ಆತ್ಮವೇ ನಿನ್ನ ನಿಜವಾದ ಗುರು. ನೀನು ನಿನ್ನ ಆತ್ಮವನ್ನು ಕೇಳಬೇಕು. ಅದು ಯಾವಾಗಲೂ ಸತ್ಯವನ್ನು ಹೇಳುತ್ತದೆ. ನಾನು ಸರಿಯಾಗಿ ಬದುಕುತ್ತಿದ್ದೀನಾ? ನಾನು ಯಾರಿಗೂ ನೋವು ಕೊಡುತ್ತಿದ್ದೇನಾ? ಈ ಪ್ರಶ್ನೆಗಳನ್ನು ನೀನು ನಿನ್ನ ಹೃದಯಕ್ಕೆ ಕೇಳಬೇಕು. ಸಾಯಿಬಾಬಾ ಎಂದಿಗೂ ಬೋಧಿಸುತ್ತಾರೆ, ಪ್ರಾಮಾಣಿಕತೆ ಇರು, ದಯೆ ಇರು, ಕ್ಷಮೆ ಇರು, ಪ್ರೀತಿ ಇರು. ಈ 4 ಗುಣಗಳು ಇದ್ದರೆ ನಿನ್ನ ಜೀವನ ದೇವಾಲಯವಾಗುತ್ತದೆ. ನಂಬಿಕೆಯ ಶಕ್ತಿ. ನಂಬಿಕೆ ಇಲ್ಲದೆ ಬದುಕು ಸಾಧ್ಯವಿಲ್ಲ. ನೀನು ದೇವರನ್ನು ನಂಬಿದರೆ ದೇವರು ನಿನ್ನನ್ನು ಯಾವಾಗಲೂ ರಕ್ಷಿಸುತ್ತಾನೆ. ಸಾಯಿಬಾಬಾ ಎಂದಿಗೂ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಎಂದು ನೆನಪಿಸು. ಆ ಕ್ಷಣದಲ್ಲಿ ನಿನ್ನ ಮನಸ್ಸು ಶಾಂತವಾಗುತ್ತದೆ. ಕಷ್ಟಗಳು ಯಾಕೆ ಬರುತ್ತವೆ? ಕಷ್ಟಗಳು ನಮಗೆ ಶಿಕ್ಷೆ ಕೊಡಲು ಅಲ್ಲ, ಅವು ನಮ್ಮನ್ನು ಬಲಪಡಿಸಲು ಬರುತ್ತವೆ. ನೀನು ಇಂದು ಕಷ್ಟದಲ್ಲಿದ್ದರೆ ಅದು ನಾಳೆ ನಿನ್ನ ಯಶಸ್ಸಿನ ಮೂಲವಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಕಷ್ಟವಿಲ್ಲದ ಜೀವನ ಎಂದಿಗೂ ಬೆಳೆಯುವುದಿಲ್ಲ. ಹೀಗಾಗಿ ನಿನ್ನ ಕಷ್ಟವನ್ನು ಶಾಪವಾಗಿ ನೋಡುವುದನ್ನು ಬಿಡು, ಅದನ್ನು ಪಾಠವಾಗಿ ನೋಡು. ರಾತ್ರಿ ಚಿಂತನೆ. ಈ ರಾತ್ರಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಇರಲಿ. ನೀನು ಯಾರನ್ನಾದರೂ ನೋಯಿಸಿದರೆ ಕ್ಷಮೆ ಕೇಳು. ಯಾರಾದರೂ ನಿನ್ನನ್ನು ನೋಯಿಸಿದರೆ ಕ್ಷಮಿಸು. ಏಕೆಂದರೆ ಕ್ಷಮೆ ಎಂದರೆ ದುರ್ಬಲತೆ ಅಲ್ಲ, ಅದು ದೊಡ್ಡ ಶಕ್ತಿ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ನಿದ್ರೆ ಕೂಡ ದೇವರ ಆಶೀರ್ವಾದವಾಗುತ್ತದೆ. ಸಾಯಿಬಾಬಾ ಆಶೀರ್ವಾದ. ಈ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ. ನೀನು ಏನೇ ಆಗಿದ್ದರೂ ಅವರು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ನೀನು ಒಂಟಿಯಾಗಿಲ್ಲ. ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ಹೀಗಾಗಿ ಭಯಪಡಬೇಡ. ನಂಬಿಕೆಯಿಂದ ಮುಂದೆ ಹೋಗು. ಜೀವನದ ನಿಯಮ. ನಿನ್ನ ಜೀವನದಲ್ಲಿ ಈ 5 ನಿಯಮಗಳನ್ನು ನೆನಪಿಟ್ಟಿಕೋ. ಸತ್ಯವಾಗಿ ಬದುಕು. ಯಾರಿಗೂ ಹಾನಿ ಮಾಡಬೇಡ. ಪ್ರೀತಿ ಹಂಚು. ಕ್ಷಮೆ ಇಟ್ಟಿಕೋ. ದೇವರನ್ನು ನೆನಪಿಸು. ಇವು ಇದ್ದರೆ ನಿನ್ನ ಜೀವನ ಸುಂದರವಾಗುತ್ತದೆ. ಈ ರಾತ್ರಿ ನೀನು ಏಕಾಂಗಿಯಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕನಸುಗಳು ನಿಧಾನವಾಗಿ ಪೂರ್ಣವಾಗುತ್ತವೆ. ನಿನ್ನ ಕಣ್ಣೀರಿನಿಂದ ಸಂತೋಷ ಬರುತ್ತದೆ. ನಿನ್ನ ಕಷ್ಟದಿಂದ ಆಶೀರ್ವಾದ ಇದೆ. ಹೀಗಾಗಿ ಧೈರ್ಯವಾಗಿರು, ನಗುತ್ತಾ ಇರು, ನಂಬಿಕೆಯಿಂದ ಇರು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಯಿಬಾಬಾ ಆಶೀರ್ವಾದಕ್ಕಾಗಿ ವಿಡಿಯೋ ಲೈಕ್ ಮಾಡಿ, ಪ್ರೀತಿ ಹಂಚಿಕೊಳ್ಳಿ. ಬೆಲ್ಲೈಕಾನ್ ಒತ್ತಿ ಹೊಸ ಭಕ್ತಿಯ ವಿಡಿಯೋ ಮಿಸ್ ಆಗದಂತೆ ಕಮೆಂಟ್ ಮಾಡಿ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಸಾಯಿಬಾಬಾ ನಿನ್ನ ಜೀವನವನ್ನು ಶಾಂತಿ, ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿಸಲಿ. ಈ ರಾತ್ರಿ ನಿನ್ನ ಎಲ್ಲ ಚಿಂತೆಗಳು ದೂರವಾಗಲಿ. ನಿನ್ನ ಮನಸ್ಸು ಬೆಳಕಿನಿಂದ ತುಂಬಿರಲಿ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ಯಾರಿಗೂ ಹೇಳಲಾಗದ ನೋವುಗಳನ್ನು ಹೊತ್ತಿರುತ್ತೇವೆ. ನಗುಮುಖದ ಹಿಂದೆ ಕಣ್ಣೀರು ಇರುತ್ತದೆ. ಯಾರು ಅರ್ಥ ಮಾಡಿಕೊಳ್ಳದಂತಹ ಮನಸ್ಸಿನ ಭಾರ ಇರುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮೌನವನ್ನು ನಾನು ಕೇಳುತ್ತೇನೆ. ನೀನು ಮಾತನಾಡದಿದ್ದರೂ ನಿನ್ನ ಹೃದಯ ಪ್ರತಿಯೊಂದು ನೋವು ದೇವರಿಗೆ ತಿಳಿದಿದೆ. ಅದಕ್ಕಾಗಿ ನೀನು ಒಂಟಿಯಾಗಿಲ್ಲ. ಧೈರ್ಯವನ್ನು ಕಳೆದುಕೊಳ್ಳಬೇಡ. ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಎಂದು ಅನಿಸಿದಾಗ ಅದೇ ಕ್ಷಣದಲ್ಲಿ ದೇವರು ನಿನ್ನ ಜೀವನವನ್ನು ರೂಪಿಸುತ್ತಿರುತ್ತಾರೆ.
ಕೆಲವೊಮ್ಮೆ ದಾರಿ ಕತ್ತಲಾಗಿರುತ್ತದೆ, ಆದರೆ ಅದೇ ದಾರಿಯ ಕೊನೆಯಲ್ಲಿ ಬೆಳಕು ಇರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಂಬಿಕೆ ಇಟ್ಟು ಕಾಯುವವರಿಗೆ ದೇವರು ಯಾವತ್ತೂ ತಡ ಮಾಡುವುದಿಲ್ಲ. ಹೀಗಾಗಿ ಧೈರ್ಯ ಕಳೆದುಕೊಳ್ಳಬೇಡ. ನಿನ್ನ ಸಮಯ ಬರುತ್ತದೆ. ನಿನ್ನ ಆತ್ಮದ ಶಕ್ತಿ ನಿನ್ನ ದುರ್ಬಲ ಅಲ್ಲ. ನೀನು ದೇವರಿಂದ ಕೊಟ್ಟ ಶಕ್ತಿ ಹೊಂದಿರುವ ವ್ಯಕ್ತಿ. ನಿನ್ನೊಳಗೆ ಅಪಾರ ಶಕ್ತಿ ಇದೆ, ಆದರೆ ನೀನು ಅದನ್ನು ಅರಿಯದೇ ಇರಬಹುದು. ಪ್ರತಿದಿನ ನಿನ್ನನ್ನು ನೀನು ಹೀಗೆ ಹೇಳಿಕೊ, ನಾನು ಬಲಶಾಲಿ, ನಾನು ಸೋಲುವುದಿಲ್ಲ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ಮಾತುಗಳು ನಿನ್ನ ಆತ್ಮವನ್ನು ಬಲಪಡಿಸುತ್ತದೆ. ಕರ್ಮದ ನಿಯಮ, ನೀನು ಏನು ಮಾಡುತ್ತೀಯೋ ಅದೇ ನಿನ್ನ ಕಡೆ ಮರಳಿ ಬರುತ್ತದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ಮರಳಿ ಬರುತ್ತದೆ, ಕೆಟ್ಟದನ್ನು ಮಾಡಿದರೆ ಅದು ಕೂಡ ಮರಳಿ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕರ್ಮವೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹೀಗಾಗಿ ಯಾರಿಗೂ ಹಾನಿ ಮಾಡದೆ ಬದುಕು. ನೀನು ಬಿತ್ತಿದ ಬೀಜವೇ ನಿನ್ನ ಜೀವನದ ಫಲವಾಗುತ್ತದೆ. ಕ್ಷಮೆಯ ಮಹತ್ವ, ನಿನ್ನ ಹೃದಯದಲ್ಲಿ ಕೋಪ ಇದ್ದರೆ ಅದು ನಿನ್ನ ಆತ್ಮವನ್ನು ಹಾಳು ಮಾಡುತ್ತದೆ, ಆದರೆ ಕ್ಷಮೆ ನಿನ್ನನ್ನು ಮುಕ್ತಗೊಳಿಸುತ್ತದೆ. ಯಾರಾದರೂ ನಿನ್ನನ್ನು ನೋಯಿಸಿದರೆ ಅವರನ್ನು ಕ್ಷಮಿಸು. ಅವರು ಬದಲಾಗುತ್ತಾರೆ ಎಂದು ಅಲ್ಲ, ನೀನು ಶಾಂತಿಯಾಗಲು. ಸಾಯಿಬಾಬಾ ಎಂದಿಗೂ ಕ್ಷಮೆಯನ್ನು ದೊಡ್ಡ ಗುಣ ಎಂದು ಹೇಳಿದ್ದಾರೆ. ಈ ರಾತ್ರಿ ಪ್ರಾರ್ಥನೆ. ಈ ರಾತ್ರಿ ನೀನು ಮೌನವಾಗಿ ದೇವರಿಗೆ ಹೇಳು, ಸಾಯಿಬಾಬಾ, ನನ್ನ ಜೀವನವನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗಿ ನನ್ನ ಮನಸ್ಸಿಗೆ ಶಾಂತಿ ನೀಡಿ ನನ್ನ ಕುಟುಂಬವನ್ನು ಆಶೀರ್ವದಿಸಿ. ಈ ಸರಳ ಪ್ರಾರ್ಥನೆ ನಿನ್ನ ಹೃದಯವನ್ನು ಹಗುರ ಮಾಡುತ್ತದೆ. ದೇವರ ಯೋಜನೆ ನೀನು ಈಗ ಅರ್ಥ ಮಾಡಿಕೊಳ್ಳಲಾಗದ ವಿಷಯಗಳು ಮುಂದೆ ಅರ್ಥವಾಗುತ್ತವೆ. ನಿನ್ನ ಜೀವನದಲ್ಲಿ ಏಕೆ ಕೆಲವು ಘಟನೆಗಳು ನಡೆಯುತ್ತಿವೆ ಎಂಬುದು ನಂತರ ತಿಳಿಯುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತಿದೆ. ಹೀಗಾಗಿ ಈಗ ಅರ್ಥವಾಗದ ವಿಷಯಗಳಿಗೆ ಬೇಸರ ಪಡಬೇಡ. ನಿನ್ನ ಬದುಕಿನ ಹೊಸ ಆರಂಭ, ಪ್ರತಿಯೊಂದು ಹೊಸ ಅವಕಾಶ. ಇಂದು ತಪ್ಪು ಮಾಡಿದರೆ ನಾಳೆ ಅದನ್ನು ಸರಿಪಡಿಸಬಹುದು. ಇಂದು ದುಃಖ ಇದ್ದರೆ ನಾಳೆ ಸಂತೋಷ ಬರಬಹುದು. ನಿನ್ನ ಜೀವನ ಮುಗಿದಿಲ್ಲ, ಅದು ಇನ್ನೂ ಆರಂಭದಲ್ಲಿದೆ. ಈ ಸಂದೇಶ ನಿನ್ನ ಮನಸ್ಸಿಗೆ ತಲುಪಿದರೆ ಲೈಕ್ ಮಾಡಿ, ಭಕ್ತಿ ಹಂಚಿಕೊಳ್ಳಿ, ಕಮೆಂಟ್ ಮಾಡಿ ಓಂ ಸಾಯಿರಾಮ್ ಎಂದು. ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಭಕ್ತಿಯ ಸಂದೇಶಗಳಿಗಾಗಿ ಶೇರ್ ಮಾಡಿ. ಎಲ್ಲರಿಗೂ ಆಶೀರ್ವಾದ ತಲುಪಲು. ಸಾಯಿಬಾಬಾ ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ನೀನು ಎಷ್ಟೇ ದೂರ ಹೋಗಿದರೂ ಅವರು ನಿನ್ನನ್ನು ಹಿಂಬಾಲಿಸುತ್ತಾರೆ. ನಿನ್ನ ಕಣ್ಣೀರಿನಿಂದೆ ಆಶೀರ್ವಾದ ಇದೆ, ನಿನ್ನ ಕಷ್ಟದಿಂದೆ ಯಶಸ್ಸು ಇದೆ, ನಿನ್ನ ಮೌನದಿಂದೆ ದೇವರ ಉತ್ತರ ಇದೆ. ಮಗು, ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಿಂತಂತೆ ಕಾಣುತ್ತದೆ, ಯಾವ ದಾರಿಯೂ ಕಾಣದಂತಾಗುತ್ತದೆ, ಯಾರು ಜೊತೆಯಲ್ಲಿಲ್ಲ ಎಂಬ ಭಾವನೆ ಬರುತ್ತದೆ. ಆದರೆ ಅದೇ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನನ್ನು ಇನ್ನಷ್ಟು ಹತ್ತಿರದಿಂದ ನೋಡುತ್ತಿರುತ್ತಾರೆ. ನೀನು ಮೌನವಾಗಿರುವಾಗ ದೇವರು ಹೆಚ್ಚು ಕೆಲಸ ಮಾಡುತ್ತಾರೆ. ನಂಬಿಕೆಯ ಪರೀಕ್ಷೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ದೇವರು ದೂರವಾಗಿಲ್ಲ, ಅವರು ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದಾರೆ. ನೀನು ಸಣ್ಣ ವಿಷಯದಲ್ಲೇ ಭಯಪಡುತ್ತೀಯಾ ಅಥವಾ ದೊಡ್ಡ ನಂಬಿಕೆಯಿಂದ ಕಾಯುತ್ತೀಯಾ? ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡುವವನಿಗೆ ನಾನು ಯಾವಾಗಲೂ ದಾರಿ ತೋರಿಸುತ್ತೇನೆ. ಹೀಗಾಗಿ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಮೌನದ ಶಕ್ತಿ. ಕೆಲವೊಮ್ಮೆ ಉತ್ತರಗಳು ಮಾತಿನಲ್ಲಿ ಸಿಗುವುದಿಲ್ಲ, ಅವು ಮೌನದಲ್ಲಿ ಸಿಗುತ್ತವೆ. ನೀನು ಮೌನವಾಗಿದ್ದಾಗ ನಿನ್ನ ಆತ್ಮ ದೇವರ ಜೊತೆ ಮಾತನಾಡುತ್ತದೆ. ನೀನು ಯಾರಿಗೂ ಹೇಳಲಾಗದ ನೋವನ್ನು ಒತ್ತಿದ್ದರೆ ಅದು ದೇವರಿಗೆ ಆಲ್ರೆಡಿ ಗೊತ್ತಿದೆ. ಅವರು ಕೇಳುತ್ತಿದ್ದಾರೆ, ಆದರೆ ಸಮಯ ಬಂದಾಗ ಉತ್ತರ ಕೊಡುತ್ತಾರೆ. ಸಹನೆ ಎಂಬ ಶಕ್ತಿ ಇಂದಿನ ಜಗತ್ತು ತಕ್ಷಣದ ಫಲ ಬಯಸುತ್ತದೆ, ಆದರೆ ದೇವರ ಕೆಲಸದಲ್ಲಿ ಸಮಯ ಬೇಕು. ಬೀಜ ನೆಟ್ಟ ತಕ್ಷಣ ಮರ ಆಗುವುದಿಲ್ಲ. ಅದೇ ರೀತಿ ನಿನ್ನ ಕನಸುಗಳು ಕೂಡ ಸಮಯ ತೆಗೆದುಕೊಳ್ಳುತ್ತವೆ. ಸಾಯಿಬಾಬಾ ಹೇಳುತ್ತಾರೆ, ಸಹನೆ ಇಟ್ಟು ಕಾಯುವವನಿಗೆ ದೇವರು ಅತ್ಯುತ್ತಮ ಫಲ ಕೊಡುತ್ತಾರೆ. ಹೀಗಾಗಿ ಧೈರ್ಯವಾಗಿ ಕಾಯಿ. ನಿನ್ನ ನೋವು ದೇವರಿಗೆ ಕಾಣುತ್ತದೆ. ನೀನು ಯಾರಿಗೂ ಹೇಳದ ಕಣ್ಣೀರು ಇದೆ, ಯಾರಿಗೂ ಅರ್ಥ ಮಾಡಿಕೊಳ್ಳದ ನೋವು ಇದೆ, ಆದರೆ ದೇವರು ಅದನ್ನು ಸ್ಪಷ್ಟವಾಗಿ ನೋಡುತ್ತಿದ್ದಾರೆ. ನಿನ್ನ ಪ್ರತಿಯೊಂದು ಕಣ್ಣೀರು ದೇವರಿಗೆ ಪ್ರಾರ್ಥನೆಯಂತೆ. ಅವರು ಅದನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ಜೀವನದ ತಿರುವು. ಇಂದು ನೀನು ಕಷ್ಟದಲ್ಲಿದ್ದರೂ ನಾಳೆ ನಿನ್ನ ಕತೆ ಬದಲಾಗುತ್ತದೆ. ಇಂದು ನೀನು ಯಾರೂ ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ನಾಳೆ ನೀನೇ ಎಲ್ಲರಿಗೂ ಉದಾಹರಣೆ ಆಗುತ್ತೀಯಾ. ಸಾಯಿಬಾಬಾ ಹೇಳುತ್ತಾರೆ, ಕತ್ತಲೆಯ ನಂತರ ಬೆಳಕು ಬರುತ್ತೆ. ನಿನ್ನ ಆತ್ಮಕ್ಕೆ ಸಂದೇಶ. ಈ ರಾತ್ರಿ ನಿನ್ನ ಆತ್ಮಕ್ಕೆ ಹೇಳು, ನಾನು ಒಂಟಿಯಾಗಿಲ್ಲ, ದೇವರು ನನ್ನ ಜೊತೆ ಇದ್ದಾರೆ, ನನ್ನ ಜೀವನ ಸರಿಯಾಗುತ್ತದೆ. ಈ ಮಾತುಗಳು ನಿನ್ನ ಒಳಗಿನ ಭಯವನ್ನು ಕಡಿಮೆ ಮಾಡುತ್ತವೆ. ದೇವರ ಸಮಯ ಪರ್ಫೆಕ್ಟ್ ಆಗಿದೆ. ನೀನು ಬಯಸಿದ ಸಮಯದಲ್ಲಿ ಎಲ್ಲವೂ ಆಗುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗುತ್ತದೆ. ಸಾಯಿಬಾಬಾ ಯಾವತ್ತೂ ತಡ ಮಾಡುವುದಿಲ್ಲ, ಅವರು ಯಾವತ್ತೂ ತಪ್ಪು ಮಾಡುವುದಿಲ್ಲ. ಅವರ ಸಮಯವೇ ಪರ್ಫೆಕ್ಟ್ ಟೈಮಿಂಗ್. ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ
ನೀನು ಈಗ ಒಂದು ಚಾಪ್ಟರ್ ಮುಗಿಸುತ್ತಿದ್ದೀಯಾ, ಆದರೆ ಇನ್ನೊಂದು ಸುಂದರ ಚಾಪ್ಟರ್ ಆರಂಭವಾಗುತ್ತಿದೆ. ನಿನ್ನ ಜೀವನ ಮುಗಿದಿಲ್ಲ, ಅದು ರೂಪಾಂತರಗೊಳ್ಳುತ್ತಿದೆ. ಭಯವನ್ನು ಬಿಡು, ಭಯ ನಿನ್ನನ್ನು ಹಿಂದಕ್ಕೆ ತಳ್ಳುತ್ತದೆ, ನಂಬಿಕೆ ನಿನ್ನನ್ನು ಮುಂದೆ ಕರೆದೊಯ್ಯುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಭಯವನ್ನು ಬಿಡು, ನನ್ನನ್ನು ಹಿಡಿದುಕೋ. ಈ ರಾತ್ರಿ ನೀನು ನಿದ್ರೆಗೆ ಹೋಗುವ ಮೊದಲು ಇದನ್ನು ನೆನಪಿಸು, ನಾನು ದೇವರಿಂದ ರಕ್ಷಿತ, ನಾನು ಒಂಟಿಯಾಗಿಲ್ಲ, ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡಿ, ಭಕ್ತಿಯನ್ನು ಹಂಚಿಕೊಳ್ಳಿ, ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ, ನಾನು ಒಂಟಿಯಲ್ಲ ಅಂತ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಡೈಲಿ ಸಾಯಿಬಾಬಾ ಬ್ಲೆಸ್ಸಿಂಗ್ ಆಗಿ ಶೇರ್ ಮಾಡಿ, ಯಾರಿಗಾದರೂ ಆಶೆ ಬೇಕಾದವರಿಗೆ ತಲುಪಿಸಲು. ಸಾಯಿಬಾಬಾ ನಿನ್ನ ಜೀವನವನ್ನು ಶಾಂತಿಯಿಂದ ತುಂಬಿಸಲಿ, ನಿನ್ನ ಕಣ್ಣೀರನ್ನು ನಗುವಾಗಿ ಬದಲಾಯಿಸಲಿ, ನಿನ್ನ ಕಷ್ಟವನ್ನು ಆಶೀರ್ವಾದವಾಗಿ ಮಾರ್ಪಡಿಸಲಿ. ನೀನು ಒಂಟಿಯಾಗಿಲ್ಲ, ಅವರು ನಿನ್ನ ಜೊತೆ ಇದ್ದಾರೆ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ಏನು ಮಾಡಲಾಗದ ಸ್ಥಿತಿಗೆ ಬರುತ್ತೇವೆ. ಎಲ್ಲವೂ ನಿಂತಂತೆ, ದಾರಿ ಮುಚ್ಚಿದಂತೆ ಭವಿಷ್ಯ ಕಾಣುತ್ತದೆ ಅನಿಸುತ್ತದೆ. ಆದರೆ ಅದೇ ಕ್ಷಣದಲ್ಲಿ ದೇವರು ನಿನ್ನ ಜೀವನದಲ್ಲಿ ಹೊಸ ದಾರಿಯನ್ನು ಸೃಷ್ಟಿಸುತ್ತಾರೆ. ನೀನು ಕಾಣದ ದಾರಿಯನ್ನು ದೇವರು ಈಗಾಗಲೇ ಬರೆಯುತ್ತಿದ್ದಾರೆ. ದೇವರ ಮೌನದ ಕೆಲಸ. ದೇವರು ಯಾವಾಗಲೂ ಮಾತನಾಡುವುದಿಲ್ಲ, ಆದರೆ ಅವರು ಸದಾ ಕೆಲಸ ಮಾಡುತ್ತಾರೆ. ನೀನು ಕಷ್ಟದಲ್ಲಿದ್ದಾಗ ಅವರು ಮೌನವಾಗಿದ್ದಾರೆ ಎಂದರೆ ಅವರು ಇಲ್ಲ ಎಂದು ಅರ್ಥವಲ್ಲ. ಅವರು ನಿನ್ನ ಜೀವನವನ್ನು ಸರಿಪಡಿಸುತ್ತಿದ್ದಾರೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೌನವೇ ನನ್ನ ಆಶೀರ್ವಾದ. ನಿನ್ನ ಆತ್ಮದ ಯುದ್ಧ. ನೀನು ಹೊರಗಿನಿಂದ ಹೋರಾಡುತ್ತಿರುವುದಕ್ಕಿಂತ ಒಳಗಿನಿಂದ ಹೆಚ್ಚು ಹೋರಾಟ ಮಾಡುತ್ತಿದ್ದೀಯಾ. ಮನಸ್ಸು ಹೇಳುತ್ತದೆ ಬಿಟ್ಟು ಬಿಡು, ಆದರೆ ಹೃದಯ ಹೇಳುತ್ತದೆ ನಂಬಿಕೆಯಿಂದ ಇರು. ಈ ಹೋರಾಟವೇ ನಿನ್ನ ಆತ್ಮವನ್ನು ಬಲಪಡಿಸುತ್ತದೆ. ವಿಳಂಬ ನಿರಾಕರಣೆಯಲ್ಲ. ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ತಡವಾಗಿ ಬರುತ್ತದೆ, ಆದರೆ ಅದು ದೇವರು ನಿರಾಕರಿಸಿದರೆ ಅಲ್ಲ, ಅವರು ನಿನ್ನನ್ನು ಸರಿಯಾದ ಸಮಯಕ್ಕೆ ಸಿದ್ಧಪಡಿಸುತ್ತಿದ್ದಾರೆ. ದೇವರು ಯಾವತ್ತೂ ಪರ್ಫೆಕ್ಟ್ ಟೈಮ್ನಲ್ಲಿ ಬರುತ್ತಾರೆ. ಕಣ್ಣೀರಿನ ಅರ್ಥ, ನೀನು ಒಂಟಿಯಾಗಿ ಅತ್ತ ಪ್ರತಿಯೊಂದು ಕಣ್ಣೀರು ವ್ಯರ್ಥವಲ್ಲ, ಅವು ನಿನ್ನ ಹೃದಯವನ್ನು ಶುದ್ಧಗೊಳಿಸುತ್ತವೆ. ಸಾಯಿಬಾಬಾ ಅದನ್ನು ನೋಡುತ್ತಿದ್ದಾರೆ. ಅವರು ಪ್ರತಿಯೊಂದು ಕಣ್ಣೀರನ್ನು ಆಶೀರ್ವಾದವಾಗಿ ಬದಲಾಯಿಸುತ್ತಾರೆ. ನಿನ್ನ ಒಳಗಿನ ಬೆಳಕು, ನಿನ್ನೊಳಗೆ ಒಂದು ದೀಪವಿದೆ, ಅದು ಯಾವತ್ತೂ ಆರಿಲ್ಲ. ಕತ್ತಲೆ ಬಂದಾಗ ಅದು ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ಬೆಳಕು, ಅದನ್ನು ಮರೆತಿರಬೇಡ. ಭಯವನ್ನು ಗೆಲ್ಲು. ಭಯ ನಿನ್ನ ಮನಸ್ಸನ್ನು ಹಿಡಿದುಕೊಂಡರೆ ನಿನ್ನ ಕನಸುಗಳು ನಿಂತು ಹೋಗುತ್ತವೆ, ಆದರೆ ನಂಬಿಕೆ ನಿನ್ನನ್ನು ಮುಂದೆ ಕರೆದೊಯ್ಯುತ್ತದೆ. ಭಯವನ್ನು ಬಿಡು, ನಂಬಿಕೆಯನ್ನು ಹಿಡಿದುಕೋ. ದೇವರ ಯೋಜನೆ ಪರ್ಫೆಕ್ಟ್ ಆಗಿದೆ. ನೀನು ಯಾಕೆ ಇದು ನಡೆಯುತ್ತಿದೆ ಎಂದು ಕೇಳುತ್ತೀಯಾ, ಆದರೆ ದೇವರು ಈಗಲೇ ಇದು ನಿನ್ನ ಭವಿಷ್ಯಕ್ಕಾಗಿ ಎಂದು ಉತ್ತರ ಕೊಡುತ್ತಿದ್ದಾರೆ. ನಿನ್ನ ಜೀವನದ ಪ್ರತಿಯೊಂದು ಘಟನೆ ಒಂದು ಪಾಠ. ಹೊಸ ಆರಂಭ ಹತ್ತಿರದಲ್ಲಿದೆ. ನೀನು ಈಗ ಕಷ್ಟ ಅಂತ್ಯದಲ್ಲಿದ್ದೀಯಾ, ಹೊಸ ಆರಂಭದ ದ್ವಾರದಲ್ಲಿ ನಿಂತಿದ್ದೀಯಾ. ಇಂದು ನೋವು ಇದ್ದರೂ ನಾಳೆ ನಗು ನಿನ್ನದು. ನಿನ್ನನ್ನು ನೆನಪಿಸುವ ದೇವರು. ನೀನು ದೇವರನ್ನು ಮರೆತರೂ ದೇವರು ನಿನ್ನನ್ನು ಮರೆತಿಲ್ಲ. ನೀನು ಮೌನವಾಗಿದ್ದರೂ ಅವರು ನಿನ್ನನ್ನು ಕೇಳುತ್ತಿದ್ದಾರೆ. ಈ ರಾತ್ರಿ ನೀನು ನಿದ್ರೆಗೆ ಹೋಗುವ ಮೊದಲು ಇದನ್ನು ನೆನಪಿಸು, ನಾನು ದೇವರಿಂದ ರಕ್ಷಿತ, ನಾನು ಒಂಟಿಯಾಗಿಲ್ಲ, ನನ್ನ ಜೀವನ ಸರಿಯಾಗುತ್ತಿದೆ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಶಾಂತಿ ತರಲಿ, ನಿನ್ನ ಕಣ್ಣೀರನ್ನು ನಗುವಾಗಿ ಬದಲಾಯಿಸಲಿ, ನಿನ್ನ ಕಷ್ಟವನ್ನು ಆಶೀರ್ವಾದವಾಗಿ ಮಾರ್ಪಡಿಸಲಿ. ನೀನು ಒಂಟಿಯಾಗಿಲ್ಲ, ಅವರು ಸದಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಜೀವನದಲ್ಲಿ ಕೆಲವು ಬಾರಿ ಎಲ್ಲವೂ ಮುರಿದು ಬಿದ್ದಂತೆ ಅನಿಸುತ್ತದೆ. ಕನಸುಗಳು ಕೈ ಚೆಲ್ಲಿದಂತೆ ಕಾಣುತ್ತವೆ, ಮನುಷ್ಯರು ದೂರವಾದಂತೆ ಭಾಸವಾಗುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಮುರಿದು ಹೋದ ಸಮಯವೇ ಹೊಸ ಜೀವನದ ಆರಂಭ. ನಿನ್ನ ನೋವಿನ ಹಿಂದಿನ ಉದ್ದೇಶ, ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ನೋವು ನಿನ್ನನ್ನು ಕುಗ್ಗಿಸಲು ಅಲ್ಲ, ಬದಲಿಸಲು ಬರುತ್ತದೆ. ನಿನ್ನ ಮನಸ್ಸನ್ನು ಬಲಪಡಿಸಲು ಬರುತ್ತದೆ, ನಿನ್ನ ಆತ್ಮವನ್ನು ಶುದ್ಧಗೊಳಿಸಲು ಬರುತ್ತದೆ. ದೇವರು ನಿನ್ನನ್ನು ಹೊಸ ರೂಪದಲ್ಲಿ ರೂಪಿಸುತ್ತಿದ್ದಾರೆ. ಜೀವನದ ಪರೀಕ್ಷೆ. ಜೀವನ ಸುಲಭವಾದರೆ ನಾವು ದೇವರನ್ನು ಮರೆತು ಬಿಡುತ್ತೇವೆ, ಆದರೆ ಕಷ್ಟ ಬಂದಾಗ ನಾವು ದೇವರನ್ನು ನೆನಪಿಸುತ್ತೇವೆ. ಹೀಗಾಗಿ ಕಷ್ಟಗಳು ಒಂದು ಪರೀಕ್ಷೆ. ಸಾಯಿಬಾಬಾ ಹೇಳುತ್ತಾರೆ, ಪರೀಕ್ಷೆ ಮುಗಿದ ನಂತರ ಫಲ ಸಿಗುತ್ತದೆ. ನಿನ್ನ ಮೌನವೇ ಉತ್ತರ. ಕೆಲವೊಮ್ಮೆ ಯಾರಿಗೂ ಹೇಳಬಾರದು, ಕೆಲವೊಮ್ಮೆ ಯಾರಿಂದಲೂ ಉತ್ತರ ಸಿಗುವುದಿಲ್ಲ, ಆದರೆ ನಿನ್ನ ಮೌನದಲ್ಲಿ ದೇವರು ಉತ್ತರ ಕೊಡುತ್ತಾರೆ. ಮೌನವೇ ನಿನ್ನ ಶಕ್ತಿ. ದೇವರು ಕೈ ನಿನ್ನ ಮೇಲೆ ಇದೆ. ನೀನು ಬೀಳುತ್ತಿದ್ದೀಯಾ ಎಂದು ಭಾವಿಸಬೇಡ, ದೇವರು ನಿನ್ನನ್ನು ಹಿಡಿದಿದ್ದಾರೆ. ನೀನು ಒಂಟಿಯಾಗಿ ನಡೆಯುತ್ತಿಲ್ಲ, ನಿನ್ನ ಪ್ರತಿಯೊಂದು ಹೆಜ್ಜೆ ದೇವರ ಕೈಯಲ್ಲಿದೆ. ಸಹನೆಯ ಫಲ. ನೀನು ಕಾಯುತ್ತಿರುವುದು ವ್ಯರ್ಥವಲ್ಲ, ನೀನು ಪ್ರಾರ್ಥಿಸುತ್ತಿರುವುದು ವ್ಯರ್ಥವಲ್ಲ. ಸರಿಯಾದ ಸಮಯ ಬಂದಾಗ ಎಲ್ಲವೂ ನಿನ್ನ ಮುಂದೆ ಬಾಗುತ್ತದೆ.
ಸಾಯಿಬಾಬಾ ಹೇಳುತ್ತಾರೆ, ಕಾಯುವವರಿಗೆ ಉತ್ತಮ ಫಲ ಸಿಗುತ್ತದೆ. ನಿನ್ನೊಳಗಿನ ಬೆಳಕು ಮತ್ತೆ ಜಾಗೃತವಾಗುತ್ತಿದೆ. ನೀನು ಕಳೆದುಕೊಂಡಂತೆ ಕಾಣಬಹುದು, ಆದರೆ ನಿನ್ನೊಳಗಿನ ಶಕ್ತಿ ಮತ್ತೆ ಎದ್ದೇಳುತ್ತಿದೆ. ನಿನ್ನ ಆತ್ಮ ಮತ್ತೆ ಬೆಳಗುತ್ತಿದೆ. ನೀನು ಮುಗಿದಿಲ್ಲ, ನೀನು ಆರಂಭವಾಗುತ್ತಿದ್ದೀಯಾ. ದೇವರ ಸಮಯ ಸರಿಯಾಗಿದೆ. ನೀನು ಬಯಸಿದಾಗ ಆಗುವುದಿಲ್ಲ, ಆದರೆ ದೇವರು ಬಯಸಿದಾಗ ಅತ್ಯುತ್ತಮವಾಗಿ ಆಗುತ್ತದೆ. ದೇವರ ಸಮಯ ಎಂದಿಗೂ ತಪ್ಪುವುದಿಲ್ಲ. ನಿನ್ನ ಹೃದಯಕ್ಕೆ ಶಾಂತಿ. ಈ ರಾತ್ರಿ ನಿನ್ನ ಮನಸ್ಸಿಗೆ ಶಾಂತವಾಗಲಿ. ನಿನ್ನ ಭಯಗಳು ದೂರವಾಗಲಿ. ನಿನ್ನ ಆತ್ಮ ಹಗುರವಾಗಲಿ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಯಾರಿಗಾದರೂ ಬೇಕಾಗದವನಂತೆ ಭಾಸವಾದರೂ ದೇವರಿಗೆ ನೀನು ಅತ್ಯಂತ ಪ್ರಿಯ. ನೀನು ಯಾರಿಗೂ ಕಾಣದವನಾಗಿದ್ದರೂ ದೇವರು ನಿನ್ನನ್ನು ನೋಡುತ್ತಿದ್ದಾರೆ. ನೀನು ಒಂಟಿಯಾಗಿಲ್ಲ. ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡಿ, ಭಕ್ತಿಯನ್ನು ಹಂಚಿಕೊಳ್ಳಿ. ಕಮೆಂಟಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಶೇರ್ ಮಾಡಿ ಯಾರಿಗಾದರೂ ಧೈರ್ಯ ಕೊಡಲು. ಸಾಯಿಬಾಬಾ ನಿನ್ನ ಜೀವನವನ್ನು ಹೊಸ ಬೆಳಕಿನಿಂದ ತುಂಬಿಸಲಿ. ನಿನ್ನ ಕಣ್ಣೀರನ್ನು ನಗುವಾಗಿ ಬದಲಾಯಿಸಲಿ. ನಿನ್ನ ಕಷ್ಟವನ್ನು ಆಶೀರ್ವಾದವಾಗಿ ಮಾರ್ಪಡಿಸಲಿ. ನೀನು ಒಂಟಿಯಾಗಿಲ್ಲ, ಅವರು ಸದಾ ನಿನ್ನ ಜೊತೆ ಇದ್ದಾರೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ, ಶುಭ ದಿನ.